ನಮಸ್ಕಾರ. ಮುಖ್ಯಾಂಶಗಳು. 3 ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ನಾರ್ವೆ ಪ್ರಧಾನಿ ಆಗಮನ. ಉಭಯ ರಾಷ್ಟ್ರಗಳ ವಾಣಿಜ್ಯ ಸಮಾವೇಶದಲ್ಲಿ ಭಾಗಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಿದ್ಧತೆ. ಪ್ರಣಾಳಿಕೆ ತಯಾರಿಸಲು ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ. ಹಾವೇರಿಗೆ ಆರ್ವಿ ದೇಶಪಾಂಡೆ ನೇತೃತ್ವದ ಸಂಪುಟ ಉಪಸಮಿತಿ ಭೇಟಿ. ರೈತರೊಂದಿಗೆ ಸಮಾಲೋಚನೆ. ಹಾಗೂ ಸಿಡ್ನಿಯಲ್ಲಿ ನಡೆದ 4ನೇ ಟೆಸ್ಟ್ ಪಂದ್ಯ ಡ್ರಾ. ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ರಚಿಸಿದ ಭಾರತ. ವಾರ್ತೆಗಳ ವಿವರ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ನಾರ್ವೆಯ ಪ್ರಧಾನಿ ಏರ್ನಾ ಸೋಲ್ಬರ್ಗ್ ಇಂದು ದೆಹಲಿ ತಲುಪಿದ್ದಾರೆ. ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ವಿವಿಧ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆ ರಾಷ್ಟ್ರಪತಿ ಭವನದಲ್ಲಿ ಏರ್ನಾ ಸೋಲ್ಬರ್ಗ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ರೈಸೀನಾ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿರುವ ಅವರು ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಣಾಳಿಕೆ ಸಮಿತಿ ರಚಿಸಿದ್ದು, ಹಿರಿಯ ಮುಖಂಡ ರಾಜನಾಥ್ ಸಿಂಗ್ 20 ಸದಸ್ಯರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ, ನಿರ್ಮಲಾ ಸೀತಾರಾಮನ್, ರವಿಶಂಕರ್ ಪ್ರಸಾದ್, ಪಿಯೂಷ್ ಗೋಯಲ್, ಮುಖ್ತಾರ್ ಅಬ್ಬಾಸ್ ನಖ್ವಿ, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತಿತರರು ಸಮಿತಿಯ ಸದಸ್ಯರಾಗಿದ್ದಾರೆ. ಒಟ್ಟು 17 ಸಮಿತಿಗಳನ್ನು ರಚಿಸಿದ್ದು, ಪ್ರಚಾರ ಸಮಿತಿಯ ನೇತೃತ್ವವನ್ನು ಹಣಕಾಸು ಸಚಿವ ಅರುಣ್ ಜೇಟ್ಲಿಗೆ ವಹಿಸಲಾಗಿದೆ. ಸಚಿವ ರವಿಶಂಕರ್ ಪ್ರಸಾದ್ ಹೆಗಲಿಗೆ ಮಾಧ್ಯಮ ಗುಂಪು ಸಮಿತಿಯ ಜವಾಬ್ದಾರಿ ನೀಡಲಾಗಿದೆ. ಸಚಿವ ನಿತಿನ್ ಗಡ್ಕರಿಗೆ ಸಾಮಾಜಿಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳನ್ನು ತಲುಪುವ ಹೊಣೆಗಾರಿಕೆ ನೀಡಲಾಗಿದ್ದರೆ, ಸುಷ್ಮಾ ಸ್ವರಾಜ್ ಅವರಿಗೆ ಪ್ರಚಾರಕ್ಕೆ ಅಗತ್ಯವಾದ ಸಾಹಿತ್ಯ ಒದಗಿಸುವ ಸಮಿತಿಯ ಜವಾಬ್ದಾರಿ ವಹಿಸಲಾಗಿದೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ವಾಹನ ಚಾಲನಾ ಪರವಾನಗಿಗೆ ಆಧಾರ್ ಜೋಡಣೆ ಕಡ್ಡಾಯಗೊಳಿಸಿ ಸರ್ಕಾರ ಕಾನೂನು ರೂಪಿಸಲಿದೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ನಿನ್ನೆ ಜಲಂಧರ್ನಲ್ಲಿ ನಡೆದ 106ನೇ ಭಾರತೀಯ ವಿಜ್ಞಾನ ಸಮ್ಮೇಳನದಲ್ಲಿ ಅವರು ಡ್ರೈವಿಂಗ್ ಲೈಸೆನ್ಸ್ ಜತೆಗೆ ಆಧಾರ್ ಜೋಡಣೆ ಕಡ್ಡಾಯಗೊಳಿಸಿ ಕಾನೂನು ಜಾರಿಯಾಗಲಿದೆ ಎಂದಿದ್ದಾರೆ. ಈ ಕಾನೂನಿನ ಪರಿಣಾಮ ಅಪಘಾತ ಮಾಡಿದ ವ್ಯಕ್ತಿಯು ಆ ಸ್ಥಳದಿಂದ ನಾಪತ್ತೆಯಾಗಿ ನಕಲಿ ಲೈಸೆನ್ಸ್ ಪಡೆಯುವುದು ತಪ್ಪುತ್ತದೆ. ಆಧಾರ್ ಜೋಡಣೆ ಮಾಡುವುದರಿಂದ ಹೆಸರು ಬದಲಿಸಿಕೊಳ್ಳಬಹುದು, ಆದರೆ ಬಯೋಮೆಟ್ರಿಕ್ಸ್ ಬದಲಾವಣೆ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಒಂದು ವೇಳೆ ನಕಲಿ ಪರವಾನಗಿಗೆ ಅರ್ಜಿ ಹಾಕಿಕೊಂಡಾಗ ಅದಾಗಲೇ ದಾಖಲಾಗಿರುವ ಮಾಹಿತಿಯು ಈ ವ್ಯಕ್ತಿ ಬಳಿ ಪರವಾನಗಿ ಇದೆ ಎಂಬುದನ್ನು ತೋರಿಸುತ್ತದೆ. ಜೊತೆಗೆ ಹೊಸದನ್ನು ನೀಡಬಾರದು ಎಂದು ಸೂಚಿಸುವುದಾಗಿ ಆಧಾರ್ ಜೋಡಣೆಯ ಮಹತ್ವವನ್ನು ತಿಳಿಸಿದ್ದಾರೆ. ಈಚೆಗೆ ಡಿಜಿಟಲ್ ಪಾವತಿ ವ್ಯವಹಾರಗಳು ಹಲವು ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರದ ಡಿಜಿಟಲ್ ಇಂಡಿಯಾ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ, ಇದು ನಗರ ಹಾಗೂ ಗ್ರಾಮಗಳ ನಡುವಿನ ಕೊಂಡಿಯಂತಿದೆ. 123 ಕೋಟಿ ಆಧಾರ್ ಕಾರ್ಡ್ಗಳು, 121 ಕೋಟಿ ಮೊಬೈಲ್ ಫೋನ್ಗಳು, 44.6 ಕೋಟಿ ಸ್ಮಾರ್ಟ್ ಫೋನ್ಗಳು ಬಳಕೆಯಾಗುತ್ತಿದ್ದು, ಈ ವ್ಯವಹಾರ ಬಲಗೊಳ್ಳುತ್ತಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ನೇತೃತ್ವದ ಸಂಪುಟ ಉಪಸಮಿತಿ ಇಂದು ಹಾವೇರಿ ಜಿಲ್ಲೆಯ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ, ಬರ ಪರಿಹಾರ ಹಾಗೂ ಮೇವು ಲಭ್ಯತೆ ಕುರಿತು ಪರಿಶೀಲನೆ ನಡೆಸಿದೆ. ಜಿಲ್ಲೆಯ ತೋಟದ ಯಲ್ಲಾಪುರ, ನೆಲೋಗಲ್, ರಾಮಗೊಂಡನಹಳ್ಳಿ ಹಾಗೂ ಕೆರೆಮತ್ತಿಹಳ್ಳಿಗಳಿಗೆ ಭೇಟಿ ನೀಡಿದ ಸಚಿವರು ರೈತರೊಂದಿಗೆ ಬೆಳೆಗಳ ದರ ಹಾಗೂ ಇತರ ಸಮಸ್ಯೆಗಳ ಕುರಿತು ಸಮಾಲೋಚನೆ ನಡೆಸಿದರು. ನಂತರ ಬರಪೀಡಿತ ಪ್ರದೇಶಗಳಲ್ಲಿ ಅಗತ್ಯ ಆಹಾರ, ಮೇವು ಹಾಗೂ ನೀರಿನ ಕೊರತೆ ಉಂಟಾಗದಂತೆ ಅಲ್ಪಾವಧಿಯ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದರು. ತಾಲೂಕಾದ್ದು ಘೋಷಣೆ ಆಗಿದ್ದಾವೆ ಗೊತ್ತಲ್ಲ. ಬೇರೆ ತಾಲೂಕುಗಳು ಅತಿವೃಷ್ಟಿ ಫ್ಲಡ್ ಎಫೆಕ್ಟೆಡ್ ತಾಲೂಕು ಅಂತ ಡಿಕ್ಲೇರ್ ಆಗಿದೆ. ಕೊಡಗು ಹೋಗಲಿ, ದಕ್ಷಿಣ ಕನ್ನಡ ಹೋಗಲಿ, ಹಾಗಾಗಿ ಅದು ಪ್ರೊವಿಷನ್ ಇರುತ್ತೆ. ಇದು ಏನಾಗ್ತದೆ, ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಯೋಜನೆಗಳು ನಾವು ಅನುಷ್ಠಾನ ಇರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಮ್ಯಾನ್ಯುವಲ್ ಇದೆ ಗೊತ್ತಲ್ಲ, ಡ್ರಾಟ್ ಮ್ಯಾನ್ಯುವಲ್ ಅಂತಾನೆ. ಆ ಮ್ಯಾನ್ಯುವಲ್ ಪ್ರಕಾರ ನಾವು ಹೆಜ್ಜೆ ಹಾಕಬೇಕಾಗ್ತದೆ. ಮುಂಚೆ ನಾವು ಒಪ್ಕೊಳ್ತೇವೆ, ಮುಂಚೆ 10-15 ವರ್ಷ ಹಿಂದೆ ಒಂದು ಡಿಸ್ಕಷನ್ ಇತ್ತು, ಸ್ವಲ್ಪ ಇಲ್ಲಿ ಎಲ್ಲ ಆದರೆ ಆಯ್ಪ ಇದನ್ನು ಮಾಡಂತ. ಅದು ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾರದರ್ಶಕತೆ ಹೆಚ್ಚು ಬಂದಿದೆ,
ಸ್ವಲ್ಪ ಸುಧಾರಣೆ ಆಗಬೇಕು. ನಾವು ಒಪ್ಕೊಳ್ತೇವೆ, ಇದರಲ್ಲಿ ಸುಧಾರಣೆ ಆಗಬೇಕು. ನಾವು ಕೇಂದ್ರ ಸರ್ಕಾರ ಹೇಳ್ತಾ ಇದ್ದೇವೆ, ಸ್ವಲ್ಪ ಇನ್ನೂ ಶಿಥಿಲತೆ ಬರಬೇಕು, ಇನ್ನೂ ಇದರಲ್ಲಿ ಸುಧಾರಣೆ ಆಗಬೇಕು ಹೇಳ್ತಾ ಇದ್ದೇವೆ. ರೈತರ ಸಮಸ್ಯೆ ಬಂದಾಗ, ಬಡವರ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅರಳೂಡು ಗ್ರಾಮಕ್ಕೆ ನಿನ್ನೆ ಭೇಟಿ ನೀಡಿದ ಆರೋಗ್ಯ ಸಚಿವ ಶಿವಾನಂದ ಎಸ್ ಪಾಟೀಲ್ ಮಂಗನ ಕಾಯಿಲೆಯಿಂದ ಮೃತಪಟ್ಟವರ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಸ್ಥಳೀಯ ಆಸ್ಪತ್ರೆಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸಾಮಾನ್ಯವಾಗಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಮಂಗನ ಕಾಯಿಲೆ ಹರಡದಂತೆ ತಡೆಯಲು ಆರೋಗ್ಯ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕ್ರಮ ಕೈಗೊಳ್ಳಬೇಕು. ಆದರೆ ಈ ಬಾರಿ ಅದರಲ್ಲಿ ಲೋಪವಾಗಿರುವುದು ಗಮನಕ್ಕೆ ಬಂದಿದೆ. ಈ ಕುರಿತು ತನಿಖೆ ನಡೆಸಲು ವೈದ್ಯಕೀಯ ಕಾಲೇಜಿನ ನಿವೃತ್ತ ಡೀನ್ ಹಾಗೂ ನಿವೃತ್ತ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಗುವುದು ಎಂದರು. ಗ್ರಾಮದಲ್ಲಿ 5 ಜನರು ಮಂಗನ ಕಾಯಿಲೆಗೆ ತುತ್ತಾಗಿದ್ದಾರೆ. ರೋಗ ಹರಡದಂತೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ಉಚಿತ ಲಸಿಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಚಿಕಿತ್ಸೆಯಲ್ಲಿ ಕೂಡ ಲೋಪ ಕಂಡು ಬಂದಿದ್ದು ತನಿಖೆಗೆ ಆದೇಶಿಸಲಾಗುವುದು ಎಂದರು. ನಮ್ಮ ಹೆಲ್ತ್ ಇಲಾಖೆಯಿಂದನೂ ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಲೋಪ ಇದೆ ಅನ್ನೋದು ನನ್ನ ಮೇಲ್ನೋಟಕ್ಕೂ ಗೊತ್ತಾಗ್ತಾ ಇದೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಕೂಡ ನಾನು ಸೆಟಪ್ ಮಾಡ್ತಾ ಇದ್ದೀನಿ. ಒಂದು ರಿಟೈರ್ಡ್ ಡೀನ್ ಕಮ್ ಡೈರೆಕ್ಟರು ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ನ ಜೊತೆಗೆ ಒಬ್ಬರು ಆಡಳಿತಾತ್ಮಕ ದೃಷ್ಟಿಯಿಂದ ರಿಟೈರ್ಡ್ IAS ಆಫೀಸರ್ ಆಗಲಿ ಅಥವಾ ಒಬ್ಬರನ್ನ ನೇಮಕಾತಿ ಮಾಡಿ ಸಂಪೂರ್ಣ ಈ ನೇಮಕಾತಿ ಕೇವಲ ಪನಿಷ್ಮೆಂಟ್ ಕೊಡೋದಕ್ಕಷ್ಟೇ ಅಲ್ಲ, ನಾವು ಈ ರೀತಿ ಇದನ್ನು ಪುನಃ ಹರಡ್ದಾಗೆ ಏನು ಈಗಾಗಲೇ 50 ವರ್ಷದಿಂದ ಹರಡಿ ಪುನಃ ನಿಂತಿತ್ತು, ಅದೇ ರೀತಿ ಖಾಯಮಾಗಿ ಇದು ನಿಲ್ಬೇಕಾದ್ರೆ ಏನು ಕ್ರಮ ಕೈಗೊಳ್ಬೇಕು. ಮತ್ತು ಇದು ಕೇವಲ ಈ 4-6 ಜಿಲ್ಲೆಗೆ ಅಷ್ಟೇ ಅಲ್ಲ, ಇವತ್ತು ಚಾಮರಾಜಕ್ಕೂ ಕೂಡ ಹರಡ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ರಾಜ್ಯ ಸರ್ಕಾರ 46,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಸರ್ಕಾರ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮತ್ತಷ್ಟು ಕೊಡುಗೆಗಳನ್ನು ನೀಡುವುದಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಮಾಚಿದೇವ ಮಹಾಸಂಸ್ಥಾನದ ಮಠದ ಆವರಣದಲ್ಲಿ ನಡೆದ ಬಸವ ಮಾಚಿದೇವ ಸ್ವಾಮೀಜಿಯ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಮುದಾಯ ಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಕೆಲ ಸಮಸ್ಯೆಗಳಿವೆ. ರಾಜಕೀಯವಾಗಿ ಎಲ್ಲ ಸಮುದಾಯದವರಿಗೂ ಸ್ಥಾನಮಾನ ನೀಡುವ ಪ್ರಯತ್ನ ಮಾಡಿದ್ದೇವೆ ಎಂದರು. ಬೇರೆ ಸಮಾಜಗಳಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಮಾಡಿದ್ರೆ ನಮಗೆ ಬರೋದು ಏನು ನೀವು ಕೊಟ್ಟಿದ್ರು, ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೋ ಆ ಒಂದು ಶಕ್ತಿನ ನೀವು ಬೇರೆ ನೀವು ಕೊಡೋದ್ರ ಮುಖೇನ ನಮಗೆ ತೊಂದರೆ ಆಗುತ್ತೆ. ಕೊಡಗು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಜನವರಿ 11ರಿಂದ 3 ದಿನಗಳ ಕಾಲ ಕೊಡಗು ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ನಿನ್ನೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಅವರು ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಮುಖ್ಯ ಕೆಆರ್ಎಸ್ನಲ್ಲಿ ಡಿಸ್ನಿಲ್ಯಾಂಡ್ ಮಾದರಿಯ ಯೋಜನೆಗೆ ಸರ್ಕಾರ ನಿರ್ಧರಿಸಿದೆ. ಕೆಆರ್ಎಸ್ಗೆ ತೊಂದರೆ ಆಗದಂತೆ ಯೋಜನೆ ರೂಪಿಸಲು ಸಲಹಾ ಸಮಿತಿ ರಚಿಸಲಾಗಿದೆ ಎಂದರು. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿತ್ತು. ಕೇಂದ್ರದಿಂದ ತಾತ್ವಿಕ ಒಪ್ಪಿಗೆ ದೊರೆತಿದ್ದು ಶೀಘ್ರದಲ್ಲೇ ಪರಿಸರಕ್ಕೆ ಹಾನಿಯಾಗದಂತಹ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುವುದು ಎಂದರು. ನೈಸರ್ಗಿಕವಾಗಿ ಏನು ಉಪಯೋಗ ಆಗಬೇಕು ಆ ರೀತಿಯಲ್ಲಿ ಈಗಾಗಿರ್ತಕ್ಕಂಥ ಕೆಲವು ಕಟ್ಟಡಗಳನ್ನು ಹೊರತುಪಡಿಸಿ ಈಗ ನಮ್ಮ ಪ್ರಸಾದ ಯೋಜನೆಯಲ್ಲಿ ಕಟ್ಟಡಗಳ ಸಂಖ್ಯೆಯನ್ನು ಇಳಿಮುಖ ಮಾಡಿ ಆ ಬೆಟ್ಟದ ವಾತಾವರಣಕ್ಕೆ ಪೂರಕವಾಗಿ ಅಭಿವೃದ್ಧಿಯನ್ನು ಮಾಡುವುದು. ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದ ವಿವಾದಕ್ಕೆ ಸಂಬಂಧಿಸಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಚ್ಎಎಲ್ ಜೊತೆಗಿನ ಗುತ್ತಿಗೆ ಕುರಿತು ರಕ್ಷಣಾ ಸಚಿವೆ ಸಂಸತ್ತಿನಲ್ಲಿ ಸುಳ್ಳು ಹೇಳಿದ್ದಾರೆಂಬ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆಗೆ ನಿರ್ಮಲಾ ಸೀತಾರಾಮನ್ ಟ್ವಿಟರ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಸುಳ್ಳು ಹೇಳುವ ಮೂಲಕ ದೇಶದ ಹಾದಿ ತಪ್ಪಿಸುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡುತ್ತಿರುವುದು ಸರಿಯಲ್ಲ. ಎಚ್ಎಎಲ್ ಜೊತೆಗೆ 26,570.8 ಕೋಟಿ ರೂಪಾಯಿ ಗುತ್ತಿಗೆಗೆ 2014 ಹಾಗೂ 2018 ನಡುವೆ ಸಹಿ ಹಾಕಲಾಗಿದೆ. 73,000 ಕೋಟಿ ರೂಪಾಯಿಯ ಗುತ್ತಿಗೆ ನಿರ್ವಹಣಾ ಹಂತದಲ್ಲಿದೆ. ರಾಹುಲ್ ಗಾಂಧಿ ಸದನದ ಮೂಲಕ ದೇಶದ ಕ್ಷಮೆ ಯಾಚಿಸಬೇಕು ಹಾಗೂ ರಾಜೀನಾಮೆ ನೀಡಬೇಕು ಎಂದು ಟ್ವಿಟರ್ನಲ್ಲಿ ಆಗ್ರಹಿಸಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 40 ಉಪಗ್ರಹ ವಾಹಕಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 10,900 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಭಾರತೀಯ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ತಿಳಿಸಿದ್ದಾರೆ.
ತಮಿಳುನಾಡಿನ ತಿರುಚಿಯ ಸೇಂಟ್ ಜೋಸೆಫ್ ಕಾಲೇಜಿನ 175ನೇ ವಾರ್ಷಿಕೋತ್ಸವದಲ್ಲಿ ಅವರು ಮುಂದಿನ 3 ತಿಂಗಳಲ್ಲಿ ಚಂದ್ರಯಾನ ಉಪಗ್ರಹ ಉಡಾವಣೆಯಾಗಲಿದೆ. ಈವರೆಗೂ ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಭಾಗದ ಮೇಲೆ ಈ ಉಪಗ್ರಹ ಇಳಿಯಲಿದೆ ಎಂದಿದ್ದಾರೆ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ 2022ನೇ ಇಸವಿಗೆ ಬಹುನಿರೀಕ್ಷಿತ ಮಾನವ ಬಾಹ್ಯಾಕಾಶ ಹಾರಾಟ ಕೈಗೊಳ್ಳುವ ಯೋಜನೆಯಿದೆ ಎಂದ ಅವರು, ಮುಂದಿನ ವರ್ಷ ಇಸ್ರೋ ಸಂಸ್ಥಾಪಕ ಡಾ ವಿಕ್ರಮ್ ಸಾರಾಭಾಯ್ ಅವರ ಜನ್ಮ ಶತಮಾನೋತ್ಸವ ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಿನ್ನೆ ಬಿಜೆಪಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೋರ್ಚಾ ವತಿಯಿಂದ ಭೀಮ್ ಮಹಾಸಂಗಮ್ ವಿಜಯ ಸಂಕಲ್ಪ ರ್ಯಾಲಿ ಆಯೋಜಿಸಿತ್ತು. ದೆಹಲಿಯ 14 ಜಿಲ್ಲೆಗಳ ದಲಿತರ ಮನೆಗಳಿಂದ ಸಂಗ್ರಹಿಸಿದ್ದ ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು ಇತ್ಯಾದಿ ದವಸ ಧಾನ್ಯಗಳಿಂದ ನಾಗಪುರ ಮೂಲದ ಬಾಣಸಿಗ ವಿಷ್ಣು ಮನೋಹರ್ ತಯಾರಿಸಿದ್ದ 5,000 ಕೆಜಿ ಖಿಚಡಿ ದಾಖಲೆ ನಿರ್ಮಿಸಿತು. ಸಾವಿರಾರು ಜನರೊಂದಿಗೆ ಬಿಜೆಪಿ ಮುಖಂಡರಾದ ವಿಜಯ್ ಗೋಯಲ್, ಡಾ ಹರ್ಷವರ್ಧನ್, ಮನೋಜ್ ತಿವಾರಿ ಮೊದಲಾದವರು ಖಿಚಡಿಯನ್ನು ಸವಿದರು. ದೇಶಾದ್ಯಂತ ಸಾಮರಸ್ಯದ ಸಂದೇಶ ಪಸರಿಸುವ ಉದ್ದೇಶದಿಂದ ಭೀಮ್ ಮಹಾಸಂಗಮ ಆಯೋಜಿಸಲಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ತಿಳಿಸಿದರು. देश और दुनिया में जाए ताकि अमन चैन का वातावरण बने। आज का ये भीम महासंगम इस बात की प्रेरणा देगा। पूरे समाज को साथ लेकर चलने में विश्वास रखते थे और आप अनुभव करते होंगे हमारे देश के प्रधानमंत्री नरेंद्र मोदी जी वो भी पूरे समाज को साथ लेकर चलने में विश्वास रखते हैं। प्रेम और सद्भाव का संदेश है। जो पिछड़ा वर्ग है, जो अनुसूचित जाति वर्ग है, जो वंचित है, उन सब के साथ बैठकर ये खिचड़ी का आनंद लेना और साथ में एक संदेश देना कि बाबा भीमराव अंबेडकर ने जो काम किए हैं उनको आगे बढ़ाना है. ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶಕ್ಕೆ ಪಬುಕ್ ಚಂಡಮಾರುತ ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪ್ರಸ್ತುತ ಅಂಡಮಾನ್ ಸಮುದ್ರದಲ್ಲಿ ಕೇಂದ್ರೀಕೃತವಾಗಿರುವ ಪಬುಕ್ ಚಂಡಮಾರುತ ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಉತ್ತರ ವಾಯವ್ಯದತ್ತ ಬೀಸುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ಸಮುದ್ರಕ್ಕಿಳಿಯದಂತೆ ಸೂಚನೆ ನೀಡಲಾಗಿದೆ. ಚಂಡಮಾರುತದ ಪರಿಣಾಮ ಇನ್ನೂ 2 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದಾದ್ರಾದ ಸಿಲ್ವಾಸಾದಲ್ಲಿ ನಿನ್ನೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದರು. ದಶಕಗಳ ಕಾಲ ದೇಶವನ್ನು ಆಳಿದ ಕಾಂಗ್ರೆಸ್ ಭಾರತದ ಏಳಿಗೆಗೆ ಯಾವುದೇ ಉತ್ತಮ ಯೋಜನೆಗಳನ್ನು ರೂಪಿಸಲಿಲ್ಲ. ಮಹಿಳೆಯರು ಸುರಕ್ಷತೆಗೆ ಆಗ್ರಹಿಸಿ ಪ್ರತಿಭಟಿಸಿದ್ದರು ಎಂದು ಯುಪಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಾಗಿದೆ. ದೇಶದ ಸರ್ವಾಂಗೀಣ ಬೆಳವಣಿಗೆಗೆ ಪಕ್ಷ ಬದ್ಧವಾಗಿದೆ ಎಂದು ಅಮಿತ್ ಶಾ ಹೇಳಿದರು. और विश्व में इसके आधार पर भारत का सम्मान नीचे 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 और ಸಿಡ್ನಿಯಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು 4 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಗಳಿಸಿದ ಭಾರತ ಸರಣಿ ಕೈವಶ ಮಾಡಿಕೊಂಡಿದ್ದು ಗವಸ್ಕರ್ ಬಾರ್ಡರ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಚೇತೇಶ್ವರ ಪೂಜಾರ ಪಂದ್ಯಶ್ರೇಷ್ಠ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ತಂಡದ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿರುವ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ, ಆಸ್ಟ್ರೇಲಿಯಾ ತಂಡದ ಎಸೆತಗಳನ್ನು ಎದುರಿಸಿ ರನ್ ಕಲೆ ಹಾಕುವುದು ಸವಾಲಿನ ಕೆಲಸವಾಗಿತ್ತು, ಆದರೆ ನಮ್ಮ ತಂಡದ ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. Opportunity to spread that message. This is, from where I see, this is our vision for Indian cricket. I wouldn't say they've bowled badly. I would look at it as we have batted well. So they have always bowled in areas which are challenging to you as a batsman. Yes, we might be used to bowling a certain way because of the pitches that we play back home. So if we find pitches which are not giving you much assistance, we can bowl those stump lines and place fielders in front of the wicket. But if you don't do that day in, day out, it's not an easy thing to just go out there and execute in a test match. So you stick to your strengths. But I feel that we have batted really well. Whenever they've, Cummins bowled a spell to me and Pujara, about 9 over spell in Adelaide.
We hardly got 8 runs in that spell, so we just played it out well. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾರತ ತಂಡದ ಗೆಲುವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿರುವ ಭಾರತ ತಂಡಕ್ಕೆ ಟ್ವಿಟರ್ನಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ನಾರ್ವೆ ಪ್ರಧಾನಿ ಆಗಮನ. ಉಭಯ ರಾಷ್ಟ್ರಗಳ ವಾಣಿಜ್ಯ ಸಮಾವೇಶದಲ್ಲಿ ಭಾಗಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಿದ್ಧತೆ. ಪ್ರಣಾಳಿಕೆ ರಚನೆಗೆ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸಮಿತಿ. ಹಾವೇರಿಗೆ ಆರ್ವಿ ದೇಶಪಾಂಡೆ ನೇತೃತ್ವದ ಸಂಪುಟ ಉಪಸಮಿತಿ ಭೇಟಿ. ರೈತರೊಂದಿಗೆ ಸಮಾಲೋಚನೆ. ಹಾಗೂ ಸಿಡ್ನಿಯಲ್ಲಿ ನಡೆದ 4ನೇ ಟೆಸ್ಟ್ ಪಂದ್ಯ ಡ್ರಾ. ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ರಚಿಸಿದ ಭಾರತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.